ಕಂಡಿರೆ ತಾವರೆಯ ಮತ್ತೆ ಕೋಗಿಲೆಯ ತರುಲತೆಗಳಿರ ಕಂಡಿರೆ ಪಲ್ಲವಾಧರೆಯ ಎನ್ನ ಸೀತಾ 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 ಇಲ್ಲ ಲಕ್ಷ್ಮಣ, ಇಲ್ಲ. ಎಲ್ಲಿ ಹುಡುಕಿದರೂ ಸೀತೆಯ ಸುಳಿವೆ ಕಾಣಿಸುತ್ತಿಲ್ಲ. ಲಕ್ಷ್ಮಣ ಅಣ್ಣ, ನಾವು 14 ವರ್ಷ ವನವಾಸವನ್ನು ಮುಗಿಸಿಕೊಂಡು ಅಯೋಧ್ಯೆಗೆ ಹಿಂದಿರುಗಿದಾಗ ಪುರಜನರು, ಗುರು ವಸಿಷ್ಠರು, ಮಾತೆಯರು ರಾಮ ರಾಮ ಸೀತೆಯಲ್ಲಿ, ಜನಕ ಸುತೆಯಲ್ಲಿ ಎಂದು ಕೇಳಿದರೆ ಏನೆಂದು ಹೇಳಲಿ? ಏನೆಂದು ಹೇಳಲಿ ಲಕ್ಷ್ಮಣ, ಏನೆಂದು ಹೇಳಲಿ? ಇಲ್ಲ ಸೀತಾ, ಜಾನಕಿ ಎಲ್ಲಿರುವೆ? ಮನೋಹರೆ ಹೇಗಿರುವೆ? ಲಕ್ಷ್ಮಣ, ಈ ಅಪಮಾನವನ್ನು ನಾನು ಸಹಿಸಲಾರೆ ಲಕ್ಷ್ಮಣ. ಅಗೋ ಅಲ್ಲಿ ಕಾಣುತ್ತಿರುವ ಪರ್ವತದಿಂದ ಹುರುಳಿ ನಾನು ಪ್ರಾಣತ್ಯಾಗ ಮಾಡಿಕೊಳ್ಳುತ್ತೇನೆ. ನಿಲ್ಲು ಅಣ್ಣ, ನಿನ್ನ ನಗಲಿ ನಾನು ತಾನೇ ಹೇಗೆ ಜೀವಿಸಲಿ? ನಡೆ, ನಾನು ನಿನ್ನನ್ನೇ ಹಿಂಬಾಲಿಸುವೆನು. ಇಲ್ಲ ಲಕ್ಷ್ಮಣ. ಆಂಜನೇಯ, ಆಂಜನೇಯ, ಬೇಗ ಬಾ, ಬೇಗ ಬಾ. ಅದು ಅಲ್ಲಿ ನೋಡು, ಯಾರೋ ಇರುವ ಋಷಿಕುಮಾರರು ಕಬಂದ ರಾಕ್ಷಸರನ್ನು ಪರ್ವತವೆಂದು ತಿಳಿದು ಭ್ರಾಂತಿಯಿಂದ ಹತ್ತುತ್ತಿರುವರು. ಅವರಿಗೆ ಅಪಾಯವು ನಿಶ್ಚಿತ. ಆದ್ದರಿಂದ ಹತ್ತಬೇಡಿರೆಂದು ತಿಳಿಸಿ ಜಾಗೃತೆಯಾಗಿ ಕರೆದುಕೊಂಡು ಬಾ ಆಂಜನೇಯ. ಬೇಗ ಹೋಗು, ಬೇಗ ಹೋಗು. ಓ ಋಷಿಕುಮಾರರೇ, ಓಹೋ ಋಷಿಕುಮಾರರೇ, ಹತ್ತಬೇಡಿ, ಹತ್ತಬೇಡಿ. ಅದು ಪರ್ವತವಲ್ಲ, ಕಬಂದರೆಂಬ ರಾಕ್ಷಸನು ಪರ್ವತಾಕಾರದಲ್ಲಿ ಬಿದ್ದಿರುವನು. ಹಿಂದಿರುಗಿ, ಹಿಂದಿರುಗಿ. ಏನು? ಕಬಂದನೆಂಬ ರಾಕ್ಷಸನು ಪರ್ವತಾಕೃತಿಯಲ್ಲಿ ಬಿದ್ದಿರುವನೆ? ಲಕ್ಷ್ಮಣ, ಅಗ್ರಜ, ಮೂಡು ಬಾಣವನ್ನು. ಹಾಗಲೇ ನೀನೊಂದು ತೋಳನ್ನು ಕತ್ತರಿಸು, ನಾನೊಂದು ತೋಳನ್ನು ಕತ್ತರಿಸುತ್ತೇನೆ. ಹಾಗೆ ಆಗಲಿ. ಇಬ್ಬರು ಸೇರಿ ಸಿಳ್ಳಿ ಹಾಕೋಣ. ಲಕ್ಷ್ಮಣ, ಅಗ್ರಜ, ಈ ಕಬಂದನ ವೃತ್ತಾಂತವನ್ನು ತಿಳಿಸಿದವರು ಯಾರಾಗಿರಬಹುದು? ಅದು ಅಲ್ಲದೆ ಈ ಪ್ರದೇಶವನ್ನು ಮೆಟ್ಟಿದ ಕೂಡಲೇ ಒಂದು ರೀತಿಯ ಶಾಂತಿ ಸಮಾಧಾನಗಳು ದೊರಕುತ್ತಿರಬಹುದು. ಲಕ್ಷ್ಮಣ, ಅಣ್ಣ, ಸ್ವಲ್ಪ ಹೊತ್ತು ಸುಧಾರಿಸಿಕೊಂಡು ಮುಂದೆ ಹೋಗೋಣವೇ? ನೊಂದು ಬೆಂದ ನಿನ್ನ ಮನಸ್ಸಿಗೆ ಇಲ್ಲಿ ಸಮಾಧಾನ ಸಿಗುವುದಾದರೆ ಹಾಗೆಯೇ ಆಗಲಿ. ವಿಶ್ರಮಿಸಿಕೊಳ್ಳಿರಣ್ಣ.
ಕಂಡು ಕಂಡು ನಾ ಬೆರಗುಗೊಂಡಿಯನೇ ಕಂಡೇ ದಿವ್ಯ ಮೂರ್ತಿಗಳ ಕಣ್ಣಾರ ಕಂಡೆ ದಿವ್ಯ ಮೂರ್ತಿಗಳ ಕಣ್ಣಾರ ಕಂಡೆ ದಿವ್ಯ ಮೂರ್ತಿಗಳ ಕಂಡೇ ದಿವ್ಯ ಮೂರ್ತಿಗಳ. ಇವರು ಯಾರೋ ಮಹಾನುಭಾವರಂತೆ ಕಾಣುವರು. ಷೋಡಶ ಕಲೆಗಳಿಂದಲೂ ದೀರ್ಘವಾದ ಬಾಹುಗಳಿಂದಲೂ ಕೂಡಿದ ಇವರನ್ನು ರಾಜಪುತ್ರರೆಂದು ಭಾವಿಸೋಣವೇ? ಜಟಾವಲ್ಕಲಧಾರಿಗಳಾಗಿರುವರು. ಮುನಿಕುಮಾರೆಂದು ಭಾವಿಸೋಣವೇ? ಧನುರ್ಧಾರಿಗಳಾಗಿರುವರು. ಅಶ್ವಿನಿ ದೇವತೆಗಳೇ, ಇಂದ್ರೋಪೇಂದ್ರರೇ ಅಲ್ಲ. ರಜತಗಿರಿಯ ನೀರನಾಗಿ ರಂಜಿತ ಕಾಯನಾಗಿ ರಮಣೀಯ ವದನನಾದ ಆ ರಾಜಶೇಖರನೇ, ಈತನೇ ಅರನಾಗಿದ್ದೊಡೆ ರಜತಗಿರಿಯ ಶಿಖರದ ಮೇಲೆ ಕುಳಿತು ಧರೆಂದುದ್ಧರಿಸಲು ಬಂದ ಪರಮಪಾವನ ಗಂಗೆ ತಾನಿಲ್ಲ. ಈತನು ಗಂಗಾಧರನಲ್ಲ, ಪದ್ಮನಯನನು ಪದ್ಮಾಸನನು ಪದ್ಮ ಸಂಭೂತನೂ ಆದ ಬ್ರಹ್ಮದೇವನೇ. ಕರದಿ ಕಂಠಾಣಿಗಳಿಲ್ಲ, ತುಳಸಿ ಜಪಮಾಲೆಗಳಿಲ್ಲ, ಮೇಲ್ಶಿರವು ನಾಲ್ಕಿಲ್ಲ. ಈತನು ಸರಸಿಜೋದ್ಭವನಲ್ಲ. ನೀಲಮೇಘ ಶ್ಯಾಮನಾಗಿ ನಿಸ್ಸೀಮ ಗುಣಧಾಮನಾಗಿ ನಿತ್ಯ ನಿರಂಜನನೂ ಆದ ಆ ನಾರಾಯಣನೇ. ಕರದಿ ಶಂಖ ಚಕ್ರ ಗದಾ ಪದ್ಮಗಳಿಲ್ಲ, ಕೋಟಿ ಸೂರ್ಯ ಸಮತೇಜವಾದ ಮಣಿಮುಕುಟ ರತ್ನಾವರಣಗಳನ್ನು ಧರಿಸಿಲ್ಲ. ಪಣಿಶಾಯಿ ಪ್ರಹ್ಲಾದವರದ ಈತನಲ್ಲ 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 ಅಂದ ಮೇಲೆ ಇವರಾಗಿರಬಹುದು? ಲಕ್ಷ್ಮಣ, ಈ ಶಾಖಾಮೃಗವನ್ನು ನೋಡಿದೆಯ? ಆಹಾ ಆಹಾ, ಕಬಂಧನ ವೃತ್ತಾಂತವನ್ನು ತಿಳಿಸಿದವನು ಈತನೇ ಇರಬಹುದು. ಈತನ ಕಿವಿಗಳಲ್ಲಿನ ಕರ್ಣಕುಂಡಗಳನ್ನು ನೋಡಿದೆಯ? ಕೋಟಿ ಸೂರ್ಯ ಪ್ರಕಾಶದಂತೆ ಬೆಳಗುತ್ತಿದೆ. ಇಂತಿವರ ನುಡಿಯ ದೂರದಲ್ಲಿ ಕೇಳಿ ಇಂತು ಇವರ ನುಡಿಯ ಬಹುದೂರದಲ್ಲಿ ಕೇಳಿ ಸ್ವಾಂತದಲ್ಲಿ ಸಂತಸವ ತಾಳ್ದೆ ಇಂತಿವರ ನುಡಿಯ ಇವರ ನುಡಿಯ ಇಂತೂ ಇವರ ನುಡಿಯ ಇಂತಿವರ ನುಡಿಯ ಬಹುದೂರದಲ್ಲಿ ಕೇಳಿ ಸ್ವಾಂತದಲ್ಲಿ ಸಂತಸವ ತಾಳ್ದೆ ಅಮ್ಮ. ಎನ್ನಮ್ಮ ಮುನ್ನೊಂದ ನುಡಿಯ ನುಡಿಯೇ ಎನ್ನಮ್ಮ ಮುನ್ನೊಂದ ನುಡಿಯ ನುಡಿಯೇ ಆ
ಏ ರಚಿಸುವ ದೊರೆ ಬಂದ ಎನ್ನ ರಕ್ಷಿಸುವ ದೊರೆ ಬಂದ ರಕ್ಷಿಸುವ ದೊರೆ ಬಂದ ಎನ್ನ ರಕ್ಷಿಸುವ ದೊರೆ ಬಂದ ಚಿಂತೆಯಿನ್ನೇತ ಕೈಯ ಆದುದು ಆನಂದ ಆದುದೆನಗತ್ಯಾನಂದ ಧನ್ಯನಾದೆ ಧನ್ಯನಾದನು ಧನ್ಯನಾದನು ದಿವ್ಯ ಜಗಂಗಳಲ್ಲಿ ಪೂರ್ವ ಪುಣ್ಯನಾದನು ಷಡಾರ್ಧದಲ್ಲಿ ಪರಿವರದ ಲಕ್ಷ್ಮೀ ವಿನೋದ ವರದ ಲಕ್ಷ್ಮೀ ವಿನೋದ ಬರಹರಿಯುತ್ತಾನೆ ಏನಗೊಲಿದು ಪ್ರತ್ಯಕ್ಷನಾದ ನರಹರಿಯುತ್ತಾನೆ ಏನಗೊಲಿದು ಪ್ರತ್ಯಕ್ಷನಾದ ಆಹಾ, ಏನು ಆಶ್ಚರ್ಯವಿದು. ನನ್ನ ಕರ್ಣ ಕುಂಡಲಗಳು ಯಾರಿಗೂ ಗೋಚರಿಸತಕ್ಕಂದಲ್ಲ. ಅಂದ ಮೇಲೆ ಇವರಿಗೆ ಗೋಚರಿಸಬೇಕಾದರೆ ಅಂದು ನನ್ನ ತಾಯಿಯಾದ ಅಂಜನಾದೇವಿಯು ಹೇಳಿದ ಮಾತು ಇಂದು ಸಫಲವಾಯಿತೆ. ಮಗು, ಯಾರು ಈ ನಿನ್ನ ಕರ್ಣ ಕುಂಡಲಗಳನ್ನು ನೋಡಿ ಗುರುತಿಸುವರೋ ಅವರೇ ಮಾನವ ಅವತಾರಿಯಾದ ಶ್ರೀರಾಮಚಂದ್ರರಂತರು. ಅವರ ಸೇವೆಯನ್ನು ಮಾಡಿ ಧನ್ಯರಾಗು ಎಂದಿದ್ದಳು. ಆದ್ದರಿಂದ ಅವರು ಇವರಾಗಿರಬಹುದೇ ಅಥವಾ ಇವರೇ ಅವರಾಗಿರಬಹುದೇ? ಇರಲಿ, ಸಮೀಪಕ್ಕೆ ಹೋಗಿ ವಿಚಾರಿಸುತ್ತೇನೆ. ರವಿ ಶಶಿಗಳಂತಿರ್ಪ ರಮ್ಯ ಮೂರ್ತಿಗಳಾರೋ ರಮಣೀಯವಾದ ತಮ್ಮ ನಾಮದೇವರು ಬೇಡಿ ರವಿ ಶಶಿಗಳಂತಿರ್ಪ ರವಿ ಶಶಿಗಳಂತಿರ್ಪ ರಮ್ಯ ಮೂರ್ತಿಗಳಾರೋ ರಮಣೀಯವಾದ ತಮ್ಮ ನಾಮಧೇಯವನ್ನು ಬೇಡಿ
ರವಿಕುಲದ ಶ್ರೀ ರವಿಕುಲದ ಶ್ರೀ ದಶರಥಾಂಕಿತನ ಪುತ್ರರೈ ನಾವು ರಾಮ ಲಕ್ಷ್ಮಣ ರಾಮ ಲಕ್ಷ್ಮಣರೆಂದು ಕರೆವರೆಮ್ಮಂ ಆ ಸಾರ್ವಭೌಮರೇ ಸಾರ್ವಭೌಮರೇ ಶಿರದಿ ಚೀರ ಒಲ್ಕಲಗಳೇಕೆ ಶಮದೊಳಿ ವನದಿ ಸಂಚರಿಸಲೇಕೆ ಈರೇಳು ವರುಷ ಈರೇಳು ವರುಷ ಈ ವನವಾಸವನನುಭವಿಸೆ ಈ ರೂಪಿನಿಂದಿರಲೆಮ್ಮ ಜನಕನಾಜ್ಞೆ ಗೋಪಿರಲ್ಲಿಗೆ ಮುಂದೆ ಪ್ರಭು ಗೋಪಿರಲ್ಲಿಗೆ ಮುಂದೆ ಪಾವನಾತ್ಮರ ಪೇಳಿ ಪರಮಾರ್ಥ ಸಂಗತಿಯ ಪ್ರಾರ್ಥಿಸುವೆನು ಪಾಪಿ ರಾವಣನೆನ್ನ ಪತ್ತಿಯನು ಕದ್ದೊಯ್ದ ಪಾಪಿ ರಾವಣನೆನ್ನ ಪತ್ತಿಯನು ಕದ್ದೊಯ್ದ ಪತವರಿಯದಿ ಹೋಗುತ್ತಿ ಹವಯ್ಯ ಅನಿತಾಗಣೆ ನೀರಿದ್ರು ಕಡೆ ನೀರಿದ್ರು ಅನಿತಾಗಣೆ ಆಭರಣಗಳು ಆರವಿವು ನೋಡಿರೈ ಅನಿತಾದೊಡೆ ಆಭರಣಗಳು ಆರವಿವು ನೋಡಿರೈ ಆರ್ತಧ್ವನಿಯಳೋರ್ವಳು ಎಸೆದಳಲ್ಲಿ ಆರ್ತಧ್ವನಿಯಳೋರ್ವಳು ಎಸೆದಳಲ್ಲಿ ಎಸೆದಳಲ್ಲಿ ಪ್ರಭು ಅಕಟ 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 ಕಟ ಕಂಡೆನ್ನ ಸೀತೆಯ ಭರಣ
ಆ ಕಟ ಕಟ ಕಂಡನ್ನ ಸೀತೆಯ ಭರಣಗಳ ಆಕಾರವೇ ಸೀತೆಯ ಆಕಾರವೇ ಮುಂದೆ ಬಂದಂತೆ ನಿಂದೋ ಮುಂದೆ ಬಂದಂತೆ ನಿಂದು ಯಾರಾದೊಡೆ 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 ಎಮ್ಮ ಪ್ರಾಣ ನೀನು ಬೇರೆಲ್ಲ ವಾಯುನಂದನನು ನಾನು ರಾಜಿಸೈ ಪರಮ ಭಕ್ತ ನೀನು ಶ್ರೀರಾಮದೂತ ಹನುಮಂತ ನಾನು ನಾನು ಶ್ರೀರಾಮದೂತ ಹನುಮಂತ ನಾನು ದೇವತಾ ದರ್ಶನಕ್ಕೂ ಮಕ್ಕಳಿರುವ ಆಲಯಕ್ಕೂ ಗುರು ಹಿರಿಯರ ಸನ್ನಿಧಿಗೂ ರಿಕ್ತಸ್ಥನಾಗಿ ಹೋಗಬಾರದೆಂದು ಶ್ರುತಿ ಸಮ್ಮತ. ಆದ್ದರಿಂದ ಇಲ್ಲೇ ದೊರೆಯಬಹುದಾದಂತಹ ಫಲಪುಷ್ಪಾದಿಗಳನ್ನು ತೆಗೆದುಕೊಂಡು ಬಂದು ಇವರಿಗೆ ಅರ್ಪಿಸಿ ನನ್ನ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳುವೆನು. ಜೈ ಜೈ ರಘುವೀರ ಸಮರ್ಥ.
ರಾಮಚಂದ್ರಾಯ ವೇದಸೇ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ನಾಥಾಯ ರಘುನಾಥಾಯ ಸೀತಾಯ ಪತಯೇ ನಮಸ್ತೆ 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 ನಮಃ. ಪ್ರಭು ಪ್ರಭು ಬ್ರಹ್ಮಚರ್ಯಾಶ್ರಮದಲ್ಲಿರುವ ನನ್ನನ್ನು ತಮ್ಮ ಪಾದ ಸೇವಕನಾಗಿ ಮಾಡಿಕೊಳ್ಳಬೇಕೆಂದು ಬೇಡವೆ. ಮಾರುತಿ, ನಿನ್ನ ಭಕ್ತಿ, ಶ್ರದ್ಧೆ, ಪ್ರೇಮ, ವಿನಯ ವಿಶೇಷಕ್ಕೆ ನಾನು ಮನಸೋತಿರುವೆನು. ನೀನು ಯಾರು? ನಿನ್ನ ವೃತ್ತಾಂತವನ್ನು ತಿಳಿಸಂತ ನಾವು. ಆಗಲಿ ಪ್ರಭು. ಪ್ರಭು, ಕೇಸರಿ ಎಂಬ ಕಪಿಕುಲಾಧ್ಯಕ್ಷನ ಧರ್ಮಪತ್ನಿಯಾದ ಅಂಜನಾದೇವಿಯ ಗರ್ಭಾಂಬುದಿಯಲ್ಲಿ ಈಶ್ವರ ಪ್ರಣೀತ ವಾಯುದೇವನ ವರಪ್ರಸಾದದಿಂದ ಜನಿಸಿದ ನನ್ನನ್ನು ಆಂಜನೇಯನೆಂತಲೂ ಹನುಮಂತನೆಂತಲೂ ಮಾರುತಿ ಅಂತಲೂ ಕರೆಯುವರು. ಪ್ರಭು, ಇಲ್ಲಿಗೆ ಸಮೀಪದಲ್ಲಿ ನನ್ನ ಒಡೆಯನಾದ ಸುಗ್ರೀವರಾಜನಿರುವನು. ತಾವು ದಯಮಾಡಿ ಅಲ್ಲಿಗೆ ಬಂದರೆ ಆತನಿಗೂ ನಿಮಗೂ ಸಖ್ಯ ಬೆಳೆಸುವೆನು. ಮಾರುತಿ, ನಾನು ಬಹಳ ದೂರದಿಂದ ದಣಿದು ಆಯಾಸಗೊಂಡು ಬಂದಿದ್ದೇನೆ. ನಿನ್ನ ಒಡೆಯನಾದ ಸುಗ್ರೀವರಾಜನನ್ನು ಇಲ್ಲಿಗೆ ಬರಮಾಡು. ಆಗಲಿ ಪ್ರಭು, ಆಗಲಿ ಪ್ರಭು. ಒಡೆಯ, ಓ ಸುಗ್ರೀವ ರಾಜೇಂದ್ರ, ಇಲ್ಲಿ ಬಂದಿರುವರು ಶತ್ರು ಪಕ್ಷದವರಲ್ಲ. ಹೌದೇ? ನಮ್ಮನ್ನು ಉದ್ಧರಿಸಲು ಜಗದೊಡೆಯರಾದ ರಾಮ ಲಕ್ಷ್ಮಣರು ಬಂದಿರುವರು. ನಿನ್ನ ಕಷ್ಟಗಳೆಲ್ಲನ್ನು ಅವರಲ್ಲಿ ಭಿನ್ನವಿಸಿಕೋ. ನಮ್ಮ ವಂಶವೇ ಪಾವನವಾಗುವುದು. ಆಗಬಹುದಲ್ಲವೇ? ಕಷ್ಟಗಳನ್ನು ಹೇಳಿಕೊಂಡೇನೋ ಅಲ್ಲಿ. ಒಡೆಯ. ಪ್ರಭು ಶ್ರೀರಾಮಚಂದ್ರ ನಮಸ್ಕರಿಸೋನು ಪ್ರಭು. ಸುಗ್ರೀವರಾಜ, ನಿನಗೆ ಮಂಗಳವಾಗಲಿ. ನೀನು ಮತ್ತು ನಿನ್ನ ಪರಿವಾರದವರೆಲ್ಲರೂ ಕುಶಲವೇ ಸುಗ್ರೀವರಾಜ? ಪ್ರಭು, ಎಲ್ಲವೂ ಸುಖವಾಗಿ ಜೀವನ ಮಾಡಬಹುದು. ಆದರೆ ಕೆಲವು ಸಮಯದಿಂದ ಈ ಬೆಟ್ಟದಲ್ಲಿ ವಾಸ ಮಾಡತಕ್ಕಂತಹ ಯೋಗವು ನನ್ನದಾಗಿದೆ. ಅದೊಂದು ದೊಡ್ಡ ಕತೆ ಪ್ರಭು. ನಾನು ವಾಲಿಯು ಅಣ್ಣ ತಮ್ಮಂದಿರು, ಈರುವರು ಜೊತೆಯಾಗಿಯೇ ರಾಜ್ಯಭಾರ ಮಾಡುತ್ತಾ ಜೀವನವನ್ನು ಮಾಡುತ್ತಾರೆ. ಹೀಗಿರುವಾಗ ದುಂದುಬಿ ಎಂಬ ರಾಕ್ಷಸನು ಆಗಾಗ ನಮ್ಮ ರಾಜ್ಯದ ಮೇಲೆ ಉಪಟಳ ಮಾಡುತ್ತಿದ್ದ. ಒಂದು ದಿನ ನಮ್ಮ ಅಣ್ಣನು ದುಂದುಬಿ ರಾಕ್ಷಸ ಮೇಲೆ ಯುದ್ಧಕ್ಕೆ ನಿಂತು ಘೋರವಾದ ಯುದ್ಧವೇ ನಡೆದು ಹೋಯಿತು. ಆ ಯುದ್ಧದಿಂದ ರಾಕ್ಷಸನು ಹಿಂದಕ್ಕೆ ಸರಿಯಲು ನಮ್ಮ ಅಣ್ಣನು ಅದನ್ನು ಅಟ್ಟಿಸಿಕೊಂಡು ಹೋದನು. ನಾನು ಅವರನ್ನು ಹಿಂಬಾಲಿಸಿದೆ. ಯುದ್ಧವನ್ನು ಮಾಡುತ್ತಾ ಮಾಡುತ್ತಾ ದೊಡ್ಡದಾದ ಗೊಂಡಾರಣ್ಯವನ್ನ ಪ್ರವೇಶ ಮಾಡಿದರು. ಪ್ರಭು, ಆ ಗೊಂಡಾರಣ್ಯದಲ್ಲಿ ದೊಡ್ಡದಾದ ಗುಹೆಯನ್ನ ಈರುವರು ಪ್ರವೇಶ ಮಾಡಿದರು. ಪ್ರಭು, ನಮ್ಮಣ್ಣನಾದ ವಾಲಿಯು ನನ್ನನ್ನು ಗುಹೆಯ ಬಾಗಿಲಿಗೆ ಕಾವಲಾಗಿ ನಿಲ್ಲಲು ತಿಳಿಸಿದರು. ನಾನು ಗುಹೆಯ ಬಾಗಿಲಿಗೆ ಕಾವಲಾಗಿ ನಿಂತೆ. ಪ್ರಭು, ವರ್ಷ ಕಾಲವಾದರೂ ಈರುವರೂ ಹೊರಗೆ ಬರಲಿಲ್ಲ. ಪ್ರಭು, ಒಂದು ದಿನ ಗುಹೆಯೊಳಗಿನಿಂದ ಧಾರಾಕಾರವಾಗಿ ರಕ್ತವು ಚಿಮ್ಮಿ ಚಿಮ್ಮಿ ಹರಿದು ಬರುತ್ತಿಲ್ಲ. ನನ್ನ ಅಣ್ಣನೇ ಮೃತನಾಗಿರಬಹುದೆಂದು ಭಾವಿಸಿ ಭಯದಿಂದ ಗುಹೆಯ ಬಾಗಿಲಿಗೆ ದೊಡ್ಡದಾದ ಬಂಡೆ ನೆಲೆದು ಪ್ರಭು ಪಟ್ಟಣಕ್ಕೆ ಬಂದು ರಾಜ್ಯಭಾರ ಮಾಡುತ್ತಿದ್ದರು. ಪ್ರಭು, ದುಂದುಬಿಯನ್ನು ಸಂಹರಿಸಿದ ನಮ್ಮ ಅಣ್ಣನು ಅಲ್ಲಿಂದ ಹೇಗೋ ಹೊರಗೆ ಬಂದು ನಾನು ಅಲ್ಲಿ ಇಲ್ಲದಿರುವುದನ್ನು ಗಮನಿಸಿ ತಮ್ಮನ್ನು ಸಹ ನನ್ನನ್ನು ಕೊಲ್ಲಲು ಯತ್ನಿಸಿದೆಂದು ಭಾವಿಸಿ ಪಟ್ಟಣಕ್ಕೆ ಬಂದು ನನ್ನನ್ನು ಕೊಲ್ಲಲೆತ್ನಿಸಿದನು. ಪ್ರಭು, ಅವನಿಂದ ತಪ್ಪಿಸಿಕೊಂಡು ಈ ವನದಲ್ಲಿ ವಾಸ ಮಾಡುತ್ತಿರುವೆನು. ಪ್ರಭು ಪ್ರಭು ಕಾರಣವೇನು? ಆದರೆ ನಮ್ಮ ಅಣ್ಣನು ಮಾತ್ರ ಇಲ್ಲಿಗೆ ಬರಲಾರನು. ಪ್ರಭು, ಕಾರಣ
ದುಂದುಬಿಯನ್ನ ಸಂಹರಿಸಿ ಅವನ ಕಳೇಬರವನ್ನು ಕಿತ್ತು ಎಸೆಯುವಾಗ ಪಕ್ಕದಲ್ಲಿ ವಾಸವಿದ್ದ ಮತಂಗ ಮಹರ್ಷಿಗಳ ಆಶ್ರಮಕ್ಕೆ ಕಳೇಬರದ ತುಣುಕು ಹೋಗಿದ್ದು. ಇದನ್ನು ಕಂಡು ಕುಪಿತರಾದ ಮತಂಗ ಮಹರ್ಷಿಗಳು ಯಾರು ನನ್ನ ಆಶ್ರಮವನ್ನು ಅಪವಿತ್ರಗೊಳಿಸಿದರು, ಅವರು ಇಲ್ಲಿಗೆ ಬಂದರೆ ಅವರ ತಲೆ ಸಹಸ್ರ ಹೋರಾಗಲಿ ಎಂದು ಶಾಪವಿತ್ತುವರು ಪ್ರಭು. ಆಂಜನೇಯ, ನನ್ನ ಹೆಂಡತಿನ ಯುದ್ಧ ವಿಷಯ ಹೇಳಿಬಿಡು ಒಡೆಯ, ಹೇಳಿಬಿಡು ಪ್ರಭು. ಅದು ಅಲ್ಲದೆ ನನ್ನ ಹೆಂಡತಿಯನ್ನು ಅಪಹರಿಸಿರುವನು ಪ್ರಭು. ಓಹೋ, ನಿನ್ನ ಹೆಂಡತಿಯನ್ನು ಸಹ ಅಪಹರಿಸಿರುವುದೇ? ಹೌದು ಪ್ರಭು. ಆತನು ಶಿಕ್ಷಾರಣ್ಯ ಸರಿ. ಆತನನ್ನು ಸಂಹರಿಸಿ ನಿನಗೆ ಕಿಷ್ಕಿಂಧ ಪಟ್ಟಣವನ್ನು ಪಟ್ಟಾಭಿಷೇಕ ಮಾಡುತ್ತೇನೆ. ನೀನು ಸೀತಾನ್ವೇಷಣ ಕಾರ್ಯದಲ್ಲಿ ನನಗೆ ಸಹಾಯಕನಾಗಬೇಕು, ತಿಳಿಯುತ್ತೆ? ಆಂಜನೇಯ, ನಮ್ಮಣ್ಣನಾದ ವಾಲಿಯು ಸಾಮಾನ್ಯನೇ. ಇವರು ಮಾತು ಹೇಳುವ ಮಾತನ್ನು ನಂಬುವುದಾದರೂ ಹೇಗೆ ಆಂಜನೇಯ? ನಂಬಿ ಒಡೆಯ, ನಂಬಿ ಇದ್ದ ವಿಚಾರವನ್ನೆಲ್ಲ ಹೇಳಿಬಿಡಿ. ಹೌದಲ್ಲವೇ? ಹೇಳಿಬಿಡಿ. ಹಾಗೆ ಆಗಲಿ ಪ್ರಭು. ನಮ್ಮಣ್ಣನಾದ ವಾಲಿಯು ಸಾಮಾನ್ಯನಲ್ಲ. ಅವನನ್ನು ಸಂಹರಿಸಬೇಕಾದರೆ ಅದು ಅಲ್ಲಿ ಕಾಣುತ್ತಿರುವ ಸಪ್ತ ತಾಳೆ ವೃಕ್ಷಗಳನ್ನು ಯಾರು ಒಂದೇ ಬಾಣದಿಂದ ಕತ್ತರಿಸುವರು ಅವರಿಂದಲೇ ಮರಣವೆಂದು ಮತಂಗ ಮಹರ್ಷಿಗಳ ಶಾಪವಿರುವುದು ಪ್ರಭು. ಇದನ್ನು ಪರೀಕ್ಷೆ ಎಂದು ಭಾವಿಸಬೇಡಿ ಪ್ರಭು. ಸುಗ್ರೀವರಾಜ, ಪರೀಕ್ಷಿಸಿದ ಮಾತ್ರಕ್ಕೆ ಪರಾಕ್ರಮಕ್ಕೆ ಕುಂದು ಬರುವುದೇ? ಇದೋ ನೋಡು, ಇದು ನಿನ್ನ ಅನುಮಾನವನ್ನು ಪರಿಹಾರಕ್ಕೋಸ್ಕರವಾಗಿ. ಸಮಾಧಾನವಾಯಿತೆ ಸುಗ್ರೀವರಾಜ? ಬರಮಾಡು ಆ ವಾಲಿಯನ್ನು. ಹಾಗೆ ಆಗಲಿ ಪ್ರಭು, ಹಾಗೆ ಆಗಲಿ. ಲಕ್ಷ್ಮಣ, ಸ್ವಲ್ಪ ಕಾಲ ಮರೆಯಲ್ಲಿ ನಿಲ್ಲೋಣ. ಹಾಗೇ ಆಗಲಿ ಅಣ್ಣ. ಆಂಜನೇಯ, ಒಡೆಯ, ಪ್ರಭು ಶ್ರೀರಾಮಚಂದ್ರನ ಆಶೀರ್ವಾದ ನಮ್ಮ ಮೇಲೆ ಇದೆ. ಇದ್ದೇ ಇದೆ ಒಡೆಯ, ಈಗ ನಿನ್ನ ಸಹಕಾರವು ನನ್ನ ಜೊತೆ ಇದೆ. ಇದ್ದೇ ಇರುತ್ತದೆ ಒಡೆಯ. ಈ ಸಂದರ್ಭ ವಾಲಿಯನ್ನು ಕರೆದು ಅವನೊಡನೆ ಯುದ್ಧ ಮಾಡಿ ಅವನನ್ನು ಸಂಹರಿಸುವಲ್ಲವೇ? ಸಂಹರಿಸಬಹುದು ಒಡೆಯ. ನೀನು ನನ್ನ ಜೊತೆಗಿರಬೇಕು. ಜೊತೆಯಲ್ಲೇ ಇರುತ್ತೇನೆ ಒಡೆಯ. ಅಲ್ಲವೇ? ಯುದ್ಧಕ್ಕೆ ಹೊರಡೋಣವೇ? ಸರಿ ಒಡೆಯ. ಆಂಜನೇಯ, ಒಡೆಯ, ಶ್ರೀರಾಮಚಂದ್ರನ ಅಭಯ ಸಿಕ್ಕಿದ ತಕ್ಷಣ ನನ್ನ ನರನಾಡಿಗಳ ಶಕ್ತಿಯು ತುಂಬಿಕೊಳ್ಳುತ್ತಿದೆ. ಈ ಬಾರಿ ಆ ವಾಲಿಯನ್ನು ಸಂಹರಿಸಿ ಪಟ್ಟದಲ್ಲಿ ನಾನು ಕೊಳ್ಳಬೇಕು. ನನ್ನ ರಾಜ್ಯವನ್ನು ನಾನು ವಶಪಡಿಸಿಕೊಳ್ಳಬೇಕು. ನೀನು ನನ್ನ ಜೊತೆ ಬರುವೆಯೇ? ಬಂದೇ ಬರುತ್ತೇನೆ ಯುದ್ಧಕ್ಕೆ. ಸರಿ ಅಲ್ಲವೇ? ಕರೆ ಒಡೆಯ. ವಾಲಿಯನ್ನು ಕರೆಯಣವೇ? ವಾಲಿದ್ದಲ್ಲಿಗೆ ಬಂದಂದಾಯಿತು. ನಾವು ಕರೆ ಒಡೆಯ. ಆ ಕುಳನಾದ ವಾಲಿಯು ಎಲ್ಲಿರಬಹುದು? ಇಲ್ಲೇ ಇರಬಹುದು ಒಡೆಯ. ಹೌದಾ? ಕುಳನಾದ ವಾಲಿಯೇ, ವಾಲಿಯೇ, ಬರೆಯುವುದಲ್ಲವೇ? ಕರೆ ಒಡೆಯ. ವಾಲಿಯೇ, ವಾಲಿಯೇ, ನಿನಗೆ ಶಕ್ತಿ ಇದ್ದರೆ, ಸಾಮರ್ಥ್ಯವಿದ್ದರೆ ಬಾ ಯುದ್ಧಕ್ಕೆ. ಯುದ್ಧಕ್ಕೆ ಕರೆ ಒಡೆಯ. ಸೆಕೆಂಡ್ ಇವಾಗ್ಲೇ ಆಂಜನೇಯ,
ಬಾರಿ ಬಾರಿ ನನ್ನಿಂದ ಅಪಜಯವನ್ನು ಹೊಂದಿದರು. ಮತ್ತೆ ಮತ್ತೆ ಯುದ್ಧಕ್ಕೆ ಕರೆಯುತ್ತಿರುವೆಯಾ? ಎಲ್ಲ ದ್ರೋಹಿ! ಸಮರಾಂಗಣವೆಂಬ ರಣರಂಗದಲ್ಲಿ ಯಮದೇವನನ್ನೇ ಅತಿಥಿಯನ್ನಾಗಿ ಆಹ್ವಾನಿಸಿ ಮೃತ್ಯು ದೇವತೆಯನ್ನು ಕರೆತಂದು ನಿನ್ನ ಶಿರವನ್ನು ಸೀಳುವೆನು. ಇಂದಿಗೆ ನಿನ್ನ ಆಯಸ್ಸು ಮುಗಿಯಿತೆಂದು ತಿಳಿ ನಿನ್ನ ಅಂತಿಮ ಯಾತ್ರೆಯ ಪ್ರಯಾಣಕ್ಕಾಗಿ ಎಲ್ಲವನ್ನು ಸಿದ್ಧಪಡಿಸಿಕೊಂಡು ಬಾರೋ ಯುದ್ಧಕ್ಕೆ. ದುರಾತ್ಮನೆ, ನೀಚನೆ ದುರಾತ್ಮನೆ ಕಠೋರ ಕೂಳ ಹೇಳಿಯೇ ನೀಚ ಭಾವದಿಂದ ನಿನ್ನ ನಾಶಗೈಯುವೆ. ನೀಚನೆ ದುರಾತ್ಮನೆ ಕಠೋರ ಕೂಳ ಹೇಳಿಯೇ ನೀಚ ಭಾವದಿಂದ ನಿನ್ನ ನಾಶಗೈಯುವೆ. ನಿನ್ನನೋ ಮರವ ಮುರಿಯುವೆ, ಹಿಡಿದು ನಿನ್ನನೋ ಮುರಿಯುವೆ. ನಿಲ್ಲು ನಿಲ್ಲು ನಿನ್ನನೀಗ ಧ್ವಂಸ ಮಾಡುವೆ. ನಿಲ್ಲು ನಿಲ್ಲು ನಿನ್ನನೀಗ ಧ್ವಂಸ ಮಾಡುವೆ. ನೀಚನೆ ದುರಾತ್ಮನೆ ಕಠೋರ ಕೂಲ ಹೇಳಿಯೇ ನೀಚ ಭಾವದಿಂದ ನಿನ್ನ ನಾಶಗೈಯುವೆ. ನೀಚವಂತೆ ಹುಚ್ಚಾಗಿ ಮೊದಲಬೇಡವೋ, ನೀಚವಾಲಿ ಹುಚ್ಚನಂತೆ ಮೊದಲಬೇಡವೋ. ನಿಲ್ಲು ನಿಲ್ಲು ನಿನ್ನ ನೀಗ ಹಲ್ಲ ಮುರಿಯುವೆ. ನಿಲ್ಲು ನಿಲ್ಲು ನಿನ್ನ ನೀಗ ಹಲ್ಲ ಮುರಿಯುವೆ. ಹಿಡಿದು ನಿನ್ನನು ಬಲಿಯ ಕೊಡುವೆನು. ಹಿಡಿದು ನಿನ್ನನು ಬಲಿಯ ಕೊಡುವೆನು. ನಿಲ್ಲು ನಿಲ್ಲು ನಿನ್ನ ನೀಗ ನರಕ ಕಟ್ಟುವೆ. ನಿಲ್ಲು ನಿಲ್ಲು ನಿನ್ನ ನೀಗ ನರಕ ಕಟ್ಟುವೆ. ನೀಚವಾಲೆ ಹುಚ್ಚನಂತೆ ಮೊದಲಬೇಡವೋ. ನೀಚವಾಲೆ ಹುಚ್ಚನಂತೆ ಮೊದಲಬೇಡವೋ. ನಿಲ್ಲು ನಿಲ್ಲು ನಿನ್ನ ನೀಗ ಹಲ್ಲ ಮುರಿಯುವೆ. ದುರಾತ್ಮನೇ, ರಾಜ್ಯ ಭ್ರಷ್ಟನನ್ನಾಗಿ ಮಾಡಿದ್ದಲ್ಲದೆ ನನ್ನ ಹೆಂಡತಿಯನ್ನು ಅಪಹರಿಸಿ ನನಗೆ ಅವಮಾನ ಮಾಡಿರುವೆ. ಇದು ನಿನ್ನ ಕೊನೆಯ ದಿನ, ಕೊನೆಯ ಕ್ಷಣ. ಅಂತಿಮ ಯಾತ್ರೆಯನ್ನ ಸಿದ್ಧ ನೀನು ಮಾಡಿಕೋ. ಇವತ್ತು ಅಂತಿಮ ಯಾತ್ರೆಯವರಿಗೆ ಸಾವಿಗೆ ಸಿದ್ಧರಾಗು. ಹಾಗಾದರೆ ಯುದ್ಧಕ್ಕೆ ಸಿದ್ಧನಾಗು. ತಪ್ಪಾಯ್ತಣ್ಣ. ಇದೊಂದು ಬಾರಿ ನನ್ನನ್ನು ಕ್ಷಮಿಸಣ್ಣ. ಇದೊಂದು ಬಾರಿ ನನ್ನ ಕ್ಷಮಿಸಣ್ಣ. ತಮ್ಮನೆಂಬ ಅಭಿಮಾನದಿಂದ ಬಿಟ್ಟು ಹೋಗುತ್ತಿದ್ದೇನೆ. ಬದುಕಿಕೋ ಪಾಪಿ. ಪೆಟ್ಟಾಯ್ತು. ಆಂಜನೇಯ, ಆಂಜನೇಯ, ಆಂಜನೇಯ. ಅಯ್ಯೋ ಅಯ್ಯೋ, ಅಯ್ಯೋ ಅಯ್ಯೋ, ಆಂಜನೇಯ. ಪೆಟ್ಟಾಯ್ತೊಡೆಯ. ರಾಜ್ಯಕ್ಕೋಸ್ಕರ ಯುದ್ಧವಲ್ಲವೇ? ಹೆಂಡತಿಗೋಸ್ಕರ ಯುದ್ಧವಲ್ಲವೇ?
ಎಂತಹ ಹೊಡೆತಗಳು ಆಂಜನೇಯ! ಆ ಒಂದೊಂದು ಹೊಡೆತಗಳು ನನ್ನ ದೇಹದ ಮೂಳೆಗಳನ್ನ ಪುಡಿ 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 ದೇಹದಲ್ಲಿ ನಿಲ್ಲವು ಶಕ್ತಿ ಇಲ್ಲ. ದೇಹದ ಎಲ್ಲ ನರನಾಡಿಗಳು ಸದ್ದು ಆಂಜನೇಯ, ಯುದ್ಧ ಬೇಡ, ರಾಜ್ಯ ಬೇಡ, ಹೆಂಡತಿಯೂ ಬೇಡ. ಆಂಜನೇಯ ಬಂದಿದ್ದಾರಲ್ಲ, ಅವರನ್ನು ಹಿಂದಕ್ಕೆ ಹೋಗಲು ಹೇಳ ಆಂಜನೇಯ, ಹಿಂದಕ್ಕೆ ಹೋಗ. ಇದರಲ್ಲಿ ಏನು ವಿಷಯವಿರೆಂದು ತೋರುತ್ತದೆ. ಏನು ವಿಷಯವೋ ಸ್ವಲ್ಪ ಇರು ಒಡೆಯ. ಪ್ರಭು ರಾಮಚಂದ್ರ, ಈ ವಿಷಮ ಪರೀಕ್ಷೆ ಏನು ಪ್ರಭು? ಆಂಜನೇಯ, ಆಂಜನೇಯ ಪ್ರಭು ಚಿಂತಿಸಬೇಡ ಮಾರುತಿ. ಇಬ್ಬರ ಮುಖಚರ್ಯಗಳು ಒಂದೇ ಇದ್ದುದರಿಂದ ಯಾರನ್ನು ನೋಡಿ ಬಾಣ ಪ್ರಯೋಗ ಮಾಡಬೇಕೆಂಬುದು ತಿಳಿಯಲಿಲ್ಲ. ಚಿಂತಿಸಬೇಡ. ಸುಗ್ರೀವರಾಜ, ತೆಗೆದುಕೋ ಮಾಲೆಯನ್ನ. ಈಗ ಮಾಡು ಯುದ್ಧವನ್ನ. ಕರೆಯ ವಾಲಿಯನ್ನ. ಆಂಜನೇಯ, ಶ್ರೀರಾಮಚಂದ್ರನ ತುಳಸಿ ಮಾಲೆಯನ್ನು ಧರಿಸಿದ ಕ್ಷಣ ಸೋತು ಹೋಗಿದ್ದ ಜೀವ ಬಂದಂತಾಗಿದೆ. ಮೂಳೆಗಳೆಲ್ಲ ಸರಿಯಾಗಿ ನಿಂತಿವೆ. ನರನಾಡಿಗಳು ಮಾಂಸಖಂಡಗಳು ದಷ್ಟಪುಷ್ಟವಾಗಿ ಕೊಬ್ಬಿ ನಿಂತದೆ. ವಾಲಿ ಬಂದರೇನು, ಅವನಂತ 100 ವಾಲಿಗಳು ಬಂದರೂ ಅವನು ತಲೆ ಬಡಿಯಬಲ್ಲೆ. ಹಾಗಾದರೆ ಒಡೆಯ, ಇದು ವಿಜಯವಾದೇ ಸರಿ. ಹೌದು, ಈ ದಿನ ನಮ್ಮದು ವಿಜಯವೇ ಸರಿ. ರಾಜ್ಯವು ನಮ್ಮದೇ. ನಾನು ಕಳೆದುಕೊಂಡ ಹೆಂಡತಿಯು ನನ್ನದೇ ಆಯ್ತು. ಹಾಗಾದರೆ ಯುದ್ಧಕ್ಕೆ ಹೊರಡೋಣವೇ? ಒಡೆಯ, ಆಗ ಮಾಡಿದ ಹಾಗೆ ಮಾಡಬೇಡ. ಇಲ್ಲ ಒಡೆಯ, ನನ್ನ ಜೊತೆಯಲ್ಲೇ ಇರು, ಜೊತೆಯಲ್ಲೇ ಇರುತ್ತೇನೆ ಒಡೆಯ. ಸಹಕಾರನಾಗಿರು. ಹೌದು ಒಡೆಯ. ಶ್ರೀರಾಮಚಂದ್ರ ಶಕ್ತಿ ನನಗೆ ಬಂದಿದೆ, ಆಶೀರ್ವಾದ ನನಗಿದೆ, ಜಯವು ನನ್ನದೇ ಆಗುತ್ತೆ. ನೀನು ಜೊತೆಗಿರು. ಎಲ್ಲಿ ಆಂಜನೇಯ, ಈಗ ಬರೋಣವೇ? ವಾಲಿಯನ್ನು ಕರೆಯೋಣವೇ? ಒಡೆಯ, ಬಾ, ನನ್ನನ್ನು ಹಿಂಬಾಲಿಸು. ಆಗಲಿ ಒಡೆಯ. ಹಿಂದಿನ ಬಾರಿಯಂತೆ ಈಗ ಆಗುವುದಿಲ್ಲ. ಇಮ್ಮಡಿ ಶಕ್ತಿ ತುಂಬಿ ತುಳುಕುತ್ತಿದೆ. ಜಯವು ನಮ್ಮದೇ ಸದಸಿದ್ಧ. ಸಿದ್ಧ, ಹೌದಲ್ಲವೇ? ಆ ಕೋಳನಾದ ವಾಲಿಯನ್ನು ಕರೆದು ಈಗ ಸದೆ ಬಡಿಯೋಣ. ಕರೆಯೋಣಲ್ಲವೇ? ಹಾಗೆ ಆಗಲೇ. ಹೇಳಿ ವಾಲಿ ಹೇಗಿದೆ? ಕರೆಯಬಹುದಲ್ಲವೇ? ಕರೆಯಬಹುದು ಒಡೆಯ. ಈಗ ನಿನ್ನಲ್ಲಿ ಸಾಮರ್ಥ್ಯ ಎಲ್ಲಿದೆಯೋ? ಸಾಮರ್ಥ್ಯ ಇದ್ದರೆ ಬಾರ ಯುದ್ಧಕ್ಕೆ. ಬಾರ. ಮತ್ತೆ ಮತ್ತೆ ಯುದ್ಧಕ್ಕೆ ಕರೆಯುವುದನ್ನು ನೋಡಿದರೆ ನಿನಗೆ ಯಾರು ಬೆಂಬಲಿಗರು ಇರುವಂತೆ ಕಾಣುವುದು. ಮೊದಲು ಅವರನ್ನು ಬರಮಾಡು, ಅವರನ್ನು ಸಂಹರಿಸಿ ನಂತರ ನಿನ್ನನ್ನು ವಿಚಾರಿಸಿಕೊಳ್ಳುತ್ತೇನೆ. ನೀಚನಾದ ವಾಲಿ, ನನ್ನ ಬೆಂಬಲಿಗರ ವಿಚಾರ ನಿನಗೇಕೋ? ಮೊದಲು ನನ್ನನ್ನು ಜಯಿಸು,
ಆಮೇಲೆ ನನ್ನ ಬೆಂಬಲಿಗರ ವಿಚಾರ ತಿಳಿಯಿತೆ. ಹಾಗಾದರೆ ಸಿದ್ಧನಾಗು. ಮಲ್ಲ ಯುದ್ಧಕ್ಕೆ ಸಿದ್ಧ, ಮಲ್ಲ ಯುದ್ಧಕ್ಕೂ ಸಿದ್ಧ. ಬಾ. ವಧೆಯಾಯಿತು. ಮರೆಯಲ್ಲಿ ನಿಂತು ಬಾಣ ಅಣ್ಣ. ಅಣ್ಣ, ನಾನು ಅಯೋಧ್ಯಾಧಿಪತಿಯಾದ ದಶರಥ ಪುತ್ರ ಶ್ರೀರಾಮನು. ಮರೆಯಲ್ಲಿ ನಿಂತು ಬಾಣ ಹೂಡಲು ಕಾರಣವೇನು? ವಾಲಿರಾಜೇಂದ್ರ, ನೀನು ನಿನ್ನ ತಮ್ಮನ ಪತ್ನಿಯನ್ನು ಅಪಹರಿಸಿದ್ದರಿಂದ ನಿನ್ನ ಮುಖವನ್ನು ನೋಡದೆ ಬಾಣ ಪ್ರಯೋಗ ಮಾಡಬೇಕಾಯಿತು. ಪ್ರಭು, ಕಪಿಗಳಾದ ನಮಗೆ ವಾವೆ ವರಸಗಳಿಲ್ಲವೆಂದು ಜ್ಞಾನಿಯಾದ ನಿನಗೆ ತಿಳಿದಿಲ್ಲವೇ ಪ್ರಭು? ಅಲ್ಲದೆ ಈ ಸುಗ್ರೀವನ ಸಖ್ಯ ಬೆಳೆಸಲು ಕಾರಣವೇನು ಪ್ರಭು? ವಾಲಿರಾಜೇಂದ್ರ, ದುರುಳನಾದ ಆ ರಾವಣನು ನನ್ನ ಪತ್ನಿಯನ್ನು ಅಪಹರಿಸಿದವನು. ಆದುದರಿಂದ ಅವನು ಸೀತಾನ್ವೇಷಣ ಕಾರ್ಯದಲ್ಲಿ ನನಗೆ ಸಹಾಯಕನಾದ್ದರಿಂದ ಆತನ ಸಖ್ಯವನ್ನು ಬೆಳೆಸಬೇಕಾಯಿತು. ಈಗಲೂ ಬದುಕುವ ಇಚ್ಛೆ ಇದ್ದರೆ ಹೇಳು, ನನ್ನ ಬಾಣವನ್ನು ಉಪಸಂಹಾರ ಮಾಡಿಕೊಳ್ಳುತ್ತೇನೆ. ರಾವಣನು ನಿಮ್ಮ ಪತ್ನಿಯನ್ನು ಕದ್ದೊಯ್ದ ವಿಚಾರ ಈ ಮೊದಲೇ ನನಗೆ ತಿಳಿದಿದ್ದರೆ ಕ್ಷಣಾರ್ಧದಲ್ಲಿ ಆ ರಾವಣನು ತಂದು ನಿಮ್ಮ ಪಾದಾರವಿಂದಗಳಿಗೆ ಕೆಡವುತ್ತಿದ್ದನು. ಆದರೆ ಈ ಕಾರ್ಯ ಸುಗ್ರೀವನಿಂದ ಸಾಧ್ಯವೇ? ನಿನಗೀಗಲೂ ಬದುಕುವ ಇಚ್ಛೆ ಇದ್ದರೆ ಹೇಳು ವಾಲಿರಾಜೇಂದ್ರ, ನನ್ನ ಬಾಣವನ್ನು ಉಪಸಂಹಾರ ಮಾಡಿಕೊಳ್ಳುತ್ತೇನೆ. ಇಲ್ಲ ಇಲ್ಲ ಪ್ರಭು, ನನ್ನ ಮಗ ಅಂಗದನ ಸಂಪೂರ್ಣ ಹೊಣೆಯು ನಿಮ್ಮದೇ. ಅಣ್ಣ, ಅಂಗದ ಕುಮಾರನ ಚಿಂತೆಯನ್ನು ಬಿಡಣ್ಣ. ಅವನು ನನ್ನ ಮಗನಿಗಿಂತಲೂ ಹೆಚ್ಚು ಪ್ರೀತಿಯಿಂದ ಸಾಕಿ ಸಲಹುತ್ತೇನಣ್ಣ, ಸಾಕಿ ಸಲಹುತ್ತೇನೆ. ಪ್ರಭು, ನಿಮ್ಮ ಬಾಣದಿಂದಲೇ ಮೋಕ್ಷವನ್ನು ಹೊಂದುವೆನು, ಕರುಣಿಸು ಪ್ರಭು. ಹಾಗೆಯೇ ಆಗಲಿ ವಾಲಿರಾಜೇಂದ್ರ. ಅಣ್ಣ. ಸುಗ್ರೀವರಾಜ, ಪ್ರಭು, ಜನಕ ನಮ್ಮನ್ನು ಆಗಲಿ ಓದೇ ಜನಕ. ಜನಕ ಅಂಗದ ಅಂಗದ ಕುಮಾರ, ಪ್ರಭು, ನಿಮ್ಮ ತಂದೆಯು ಮಾಡಿದ ಏತಕ್ಕಾಗಿ ಶಿಕ್ಷೆ ಪ್ರಭು? ಯಾವ ಕಾರಣಕ್ಕಾಗಿ ನಮ್ಮ ತಂದೆಯನ್ನು ವಧಿಸಿದೆ ತಂದೆ? ಅಂಗದ ಕುಮಾರ, ನಿನ್ನ ತಂದೆಯು ಮಾಡಿದ ಅಪರಾಧಕ್ಕೆ ತನ್ನ ಪ್ರಾಯಶ್ಚಿತ್ತವನ್ನು ಪಡೆದನು. ನೀನು ಚಿಂತಿಸಬೇಡ. ಸುಗ್ರೀವರಾಜ, ಪ್ರಭು, ಅಂಗದ ಕುಮಾರನನ್ನು ಸಮಾಧಾನ ಮಾಡು. ನಿಮ್ಮ ಅಣ್ಣನ ಅಂತ್ಯಕ್ರಿಯೆಯನ್ನು ಮುಗಿಸು. ಲಕ್ಷ್ಮಣ, ಅಗ್ರಜ, ಸಹೋದರ, ಕಿಷ್ಕಿಂಧ ಪಟ್ಟಣಕ್ಕೆ ಹೋಗಿ ಸುಗ್ರೀವರಾಜನಿಗೆ ಪಟ್ಟಾಭಿಷೇಕವನ್ನು ಮಾಡಿ ಅಂಗದ ಕುಮಾರನಿಗೆ ಯುವರಾಜ್ಯಾದಿ ಪಟ್ಟಾಭಿಷೇಕವನ್ನು ಮಾಡಿ ಅತಿ ಜಾಗ್ರತೆಯಾಗಿ ಬಂದು ಬಿಡು. ಹಾಗೆಯೇ ಆಗಲಿ ಅಗ್ರಜ.